ಯತ್ನಾಳ್ ಉಚ್ಚಾಟನೆ ಬಳಿಕ ರೆಬಲ್ಸ್ ನಾಯಕರು ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾಕೆಂದ್ರೆ ಅಂತ ಯತ್ನಾಳ್ ಅವ್ರನ್ನೇ ಕಿತ್ತು ಬಿಸಾಕಿದ್ದಾರೆ. ಇನ್ನ ನಮ್ಮನ್ನ ಬಿಡ್ತಾರಾ, ನಾವ್ ಇದೇ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರೆ ಅನ್ನುವಂತ ಮನಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇರುವಂತದ್ದು. ಯತ್ನಾಳ್ ಹೊಸ ಪಕ್ಷದ ಮಾತು ರೆಬಲ್ಸ್ಗಳು ಟೆನ್ಷನ್ ಆಗಿದ್ದಾರೆ. ಇನ್ನು ಪದೇ ಪದೇ ನಾವು ಅವ್ರ ಜೊತೆನೆ ಗುರ್ಸ್ಕೊಳ್ತಾ ಇದ್ರೆ ಅವ್ರು, ಯಾಕೆಂದ್ರೆ ಇನ್ನೂ ಕೂಡ ವಾಚಮಾಗೋಚರವಾಗಿ ಬೈತಾನೆ ಇದ್ದಾರೆ ಯಡಿಯೂರಪ್ಪ ಮತ್ತು ಒಂದ್ ಕಡೆ ವಿಜಯೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಅವ್ರ ಜೊತೆನೆ ಗುರ್ಸ್ಕೊಳ್ತಾ ಇದ್ರೆ ಮತ್ತಷ್ಟು ಕೆಂಗಣಿಗೆ ಗುರಿ ಆಗ್ಬೇಕಾಗುತ್ತೆ ಅನ್ನುವಂತ ಮನಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇರುವಂತದ್ದು. ರೆಬಲ್ಸ್ ನಾಯಕರು, ಅತೃಪ್ತ ನಾಯಕರಿಗೆ ಯತ್ನಾಳ್ ನಡೆಯ ಸಂಕಷ್ಟ ಎದುರಾಗ್ತಾ ಇದೆ. ಯತ್ನಾಳ್ ಜೊತೆ ಬೆಂಗಳೂರಿನಲ್ಲಿ ರೆಬಲ್ಸ್ ಸಭೆಯನ್ನ ಮಾಡಿದ್ರು. ಹೊಸ ಪಕ್ಷದ ನಿರ್ಧಾರ ಮಾಡಬೇಡಿ ಅಂತಲೂ ಕೂಡ ಸಲಹೆಯನ್ನ ಕೊಡಲಾಗಿತ್ತು. ಹೊಸ ಪಕ್ಷ ಸ್ಥಾಪನೆ ಅಂದ್ರೆ ನಮ್ಮ ಕಡೆ ಬರಲೇಬೇಡಿ, ಯಾಕೆಂದ್ರೆ ಮತ್ತಷ್ಟು ಸಂಕಷ್ಟವನ್ನ ನಾವು ಎದುರಿಸಬೇಕಾಗುತ್ತೆ. ಪಕ್ಷದಿಂದ ದೊಡ್ಡ ದೊಡ್ಡ ನಾಯಕರೇ ಪಕ್ಷವನ್ನ ಕಟ್ಟಿ ಸೋತಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನಿಸೋಣ. ನೀವು ಹಿಂಗೆ ಮಾತನಾಡ್ತಾ ಇದ್ರೆ ಹೈಕಮಾಂಡ್ ನಾಯಕರು ನಮ್ಮ ಮಾತಿಗೆ ಸೊಪ್ಪನ್ನು ಕೂಡ ಹಾಕಲ್ಲ, ನಮ್ಮೊಂದು ತಿರುಗೂ ಕೂಡ ನೋಡಲ್ಲ. ಅಷ್ಟೇ, ಪಕ್ಷದಲ್ಲೇ ಇದ್ದೇ ನಾವು ಹೋರಾಟವನ್ನ ಮಾಡೋಣ ಅನ್ನುವಂತ ಸಜೆಷನ್ ಅನ್ನ ಕೊಡಲಾಗಿದೆ. ಉಚ್ಚಾಟನೆ ವಾಪಸ್ ಆಗೋವರೆಗೂ ಸ್ವಲ್ಪ ಕಾಯಿರಿ, ತಾಳ್ಮೆ ಇರಲಿ. ಸುಮ್ಮನೆ ಏನೇನೋ ಮಾತನಾಡಬೇಡಿ, ಮತ್ತೆ ಹೆಚ್ಚು ಮಾತಾಡಿ ಸಮಸ್ಯೆಯನ್ನ ಮಾಡ್ಕೊಳ್ಬೇಡಿ. ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗೋ ತನಕ ಸುಮ್ಮನಿರಿ ಅಂತ ರೆಬಲ್ಸ್ ನಾಯಕರು ಕಿವಿ ಮಾತನ್ನ ಹೇಳಿದ್ದಾರಂತೆ. ಆದರೆ ಆ ಕಿವಿ ಮಾತು ಎಷ್ಟು ದಿನ ಅದನ್ನ ಕಿವಿಲ್ ಹಾಕೊಂಡಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಯತ್ನಾಳ್ ಅವರು ಒಂದಿನ ಸೈಲೆಂಟ್ ಆಗಿದ್ರೆ ಅದೇ ಹೆಚ್ಚು ಅನ್ನುವಂಥ ಮಾತಿದೆ. ಅಂಥದ್ರಲ್ಲಿ ಇವ್ರು ಹೇಳಿದಂಥ ಮಾತನ್ನ ಕೇಳ್ತಾರ ನಿಜಕ್ಕೂ ಅನ್ನುವಂಥ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಉಚ್ಚಾಟಿತ ನಾಯಕ ರೆಬಲ್ ಅಂದ್ರೆ ನಾಯಕರಲ್ಲಿ ಗುರ್ಸ್ಕೊಂಡಿದ್ದಂತಹ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕ ರೆಬಲ್ಸ್ ಟೀಮ್ನವ್ರು ಯಾವ ರೀತಿಯಾಗಿ ಸೈಲೆಂಟ್ ಆಗಿದ್ದಾರೆ ಅಂತ. ಬಿಕಾಸ್ ಇದೇ ರೀತಿಯಾಗಿ ಮಾಡಿದ್ದೇ ನಡೆಯುತ್ತೆ, ನಾವ್ ಏನ್ ಮಾಡಿದ್ರು ಕೂಡ ಹೈಕಮಾಂಡ್ ನಾಯಕರು ನಮಗೆ ಒಪ್ಕೊಳ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ರು. ಬಟ್ ಯತ್ನಾಳನ್ನ ಉಚ್ಚಾಟನೆ ಮಾಡಿದ ಬಳಿಕ ಇವರೆಲ್ಲರೂ ಸೈಲೆಂಟ್ ಆಗಿದ್ದಾರೆ. ಅದ್ರ ಜೊತೆಗೆ ಕಿವಿ ಮಾತನ್ನ ಕೂಡ ಹೇಳಿದಾರಂತೆ. ಸೊ ಏನೇನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ರೆಬಲ್ ಟೀಮ್ನಲ್ಲಿ? ಪೃಥ್ವಿರಾಜ್, ನೋಡಿ, ಭಾಳ ಮುಖ್ಯವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ತುಂಬ ಕಟು RSS ಮತ್ತು ಕಟು ಹಿಂದೂವಾದಿ. ಇಂಥ ಹಿಂದೂವಾದಿಯಾಗಿರ್ತಕ್ಕಂಥ ಯತ್ನಾಳ್ ಅವ್ರನ್ನೇ ಉಚ್ಚಾಟನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಅವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಇತರೆ ಶಾಸಕರು, ಮಾಜಿ ಶಾಸಕರು ಅವರೆಲ್ಲ ಒಂದು ಟೀಮ್ಗೆ ಒಂದು ರೀತಿ ಮರ್ಮಾಘಾತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಂತ ನಾಯಕರನ್ನೇ ಉಚ್ಚಾಟನೆ ಮಾಡಿದ್ದಾರೆ ಅಂದರೆ ನಮ್ಮನ್ನೇ ಬಿಡ್ತಾರಾ ಅನ್ನುವಂಥ ಒಂದು ಆತಂಕ ಸಹಜವಾಗಿ ಕಾಡ್ತಲೇ ಇದೆ. ಸೊ ಹೀಗಾಗಿ ಅದಾದ ಬಳಿಕವೂ ಕೂಡ ಸಭೆ ಸೇರಿರ್ತಕ್ಕಂಥ ಯತ್ನಾಳ್ ನೇತೃತ್ವದಲ್ಲಿ ಸಭೆ ಸೇರಿರ್ತಕ್ಕಂಥ ಒಂದು ಟೀಮ್ನ ಸದಸ್ಯರು ಇದೀಗ ಯತ್ನಾಳ್ ಅವರಿಗೆ ಒಂದು ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಹೊಸ ಪಕ್ಷದ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಕೊಡಬೇಡಿ. ಹೊಸ ಪಕ್ಷ ಅಂದರೆ ನಾವು ನಿಮ್ಮ ಹತ್ರಕ್ಕೂ ಕೂಡ ಬರೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಪಕ್ಷದೊಳಗೆ ಇದ್ಕೊಂಡು ಬಿ ಎಸ್ ಯಡಿಯೂರಪ್ಪ ಅಂಡ್ ಸನ್ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ನಿಮ್ಮನ್ನು ಹೇಗಾದರೂ ಮಾಡಿ ಮತ್ತೆ ಆ ಒಂದು ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆದು ನಿಮ್ಮನ್ನು ಪಕ್ಷಕ್ಕೆ ಮರಳಿ ಬರುವಂತೆ ಮಾಡುವಂಥ ಜವಾಬ್ದಾರಿ ನಮ್ಮದು. ಅಲ್ಲಿವರೆಗೂ ಕೂಡ ನೀವು ಸೈಲೆಂಟ್ ಆಗಿರಿ. ಯಾಕಂತ ಹೇಳಿದ್ರೆ ಹೊಸ ಪಕ್ಷದ ವಿಚಾರವಾಗಿ ಏನಾದರೂ ಮಾತನಾಡಿದ್ರೆ BJP ಹೈಕಮಾಂಡ್ ನಾಯಕರುಗಳು ನಮ್ಮನ್ನು ಹತ್ರಕ್ಕೂ ಕೂಡ ಸೇರಿಸೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ದೇವೇಂದ್ರ ಫಡ್ನವೀಸ್ ಅಂದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಜೊತೆ ಮಾತನಾಡಿದ್ದೀನಿ. ಈ ಸಂದರ್ಭದಲ್ಲಿ ಅವರು ಹೊಸ ಅಧ್ಯಕ್ಷರ ನೇಮಕ ಆಗುವಂಥವರೆಗೂ ಕೂಡ ಕಾಯಿರಿ. ಯಾಕಂತ ಹೇಳಿದ್ರೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬದಲಾಗ್ತಾರೆ, ಅಂದರೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಆಗ್ತಾರೆ. ಅಲ್ಲಿವರೆಗೂ ಕೂಡ ನೀವು ಸೈಲೆಂಟ್ ಆಗಿರಿ. ಆ ಬಳಿಕ ನಾವು ನಿಮ್ಮ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಪಕ್ಷದೊಳಗೆ ಆಂತರಿಕವಾಗಿ ಹೋರಾಟವನ್ನು ಮಾಡಿ ನಿಮಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ಕೂಡ ನೀವು ಸೈಲೆಂಟ್ ಆಗಿರಿ ಎನ್ನುವಂಥ ಒಂದು ಮಾತನ್ನು ಮಾಜಿ ಸಚಿವ ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವ್ರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ಇತರೆ ನಾಯಕರುಗಳು ಕೂಡ ಇದೇ ವಿಚಾರಕ್ಕೆ ಸಮ್ಮತಿಯನ್ನು ಸೂಚಿಸಿದ್ರೆ ನೀವು ಮೌನವಾಗಿದ್ದಷ್ಟು ಕೂಡ ನಿಮಗೆ ಅನುಕೂಲ. ಮತ್ತೊಂದು ಕಡೆಗೆ BJP ಹೈಕಮಾಂಡ್ ವಿರುದ್ಧವಾಗಲಿ ಅಥವಾ ಹೊಸ ಪಕ್ಷದ ವಿಚಾರವಾಗಲಿ ನೀವೆಲ್ಲೂ ಕೂಡ ಪ್ರಸ್ತಾಪ ಮಾಡಬೇಡಿ ಅನ್ನುವಂಥ ಒಂದು ಸಲಹೆಯೊಂದನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.